ಹಾಯ್ ಹಲೋ ನಮಸ್ಕಾರ ಚಾನಲ್ಗೆ ಸ್ವಾಗತ. ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಟಾಪಿಕ್ ಕುಂಡಲಿನಿ ಅವೇಕನಿಂಗ್ ಜರ್ನಿಯಲ್ಲಿ ನಮ್ಮ ಜರ್ನಿಗೆ ಇನ್ನಷ್ಟು ಬೂಸ್ಟ್ ಕೊಡುವಂತಹ ಕೆಲವು ತರಕಾರಿಗಳು, ಕೆಲವು ಆಹಾರ ಪದ್ಧತಿ ಬಗ್ಗೆ ಡಿಟೇಲ್ ಆಗಿ ಹೇಳ್ತೀನಿ. ವಿಡಿಯೋ ಕೊನೆ ತನಕ ನೋಡಿ. ಕುಂಡಲಿನಿ ಶಕ್ತಿ ಜರ್ನಿ ಅಂದರೆ ಕೇವಲ ಧ್ಯಾನ, ಪ್ರಾಣಾಯಾಮ, ಯೋಗ ಅಥವಾ ಮಂತ್ರಗಳೇ ಅಲ್ಲ. ಇದು ನಮ್ಮ ದೇಹ, ಮನಸ್ಸು, ಪ್ರಾಣ ಎಲ್ಲವನ್ನು ಟಚ್ ಮಾಡುವ ಒಂದು ಡೀಪ್ ಎನರ್ಜಿ. ಈ ಜರ್ನಿಯಲ್ಲಿ ನಾವು ತಿನ್ನುವ ಆಹಾರ ಅತ್ಯಂತ ದೊಡ್ಡ ಪಾತ್ರವನ್ನು ವಹಿಸುತ್ತೆ. ಆಹಾರ ಯಾಕೆ ಇಷ್ಟು ಮುಖ್ಯ ಅಂತಂದರೆ, ಕುಂಡಲಿನಿ ಶಕ್ತಿ ಎಚ್ಚರವಾಗುವ ಸಮಯದಲ್ಲಿ ದೇಹದೊಳಗಿನ ನರ್ವಸ್ ಸಿಸ್ಟಮ್ಸ್, ನಾಡಿಗಳು, ಚಕ್ರಗಳು ಎಲ್ಲವೂ ಸಕ್ರಿಯವಾಗುತ್ತೆ. ಅದೇ ನಾವು ಸೇವಿಸುವ ಆಹಾರ ಈ ಜರ್ನಿಗೆ ಸಹಾಯಕವಾಗುವುದರ ಬದಲಾಗಿ ವ್ಯತಿರಿಕ್ತ ಪರಿಣಾಮ ಬೀರಬಹುದು. ಈ ಜರ್ನಿಗೆ ಸಪೋರ್ಟ್ ಮಾಡದೇ ಇರುವ ಆಹಾರ ಸೇವಿಸಿದಾಗ ಮನಸ್ಸು ಹೆವಿ ಆಗ್ಬೋದು, ದೇಹದಲ್ಲಿ ಆಯಾಸ, ದಣಿವು, ಚಕ್ರಗಳು ಇಂಬ್ಯಾಲೆನ್ಸ್ ಆಗ್ತವೆ. ಒಟ್ಟಾರೆ ಹೇಳುವುದಾದರೆ ಎನರ್ಜಿ ಬ್ಲಾಕ್ ಉಂಟಾಗತ್ತೆ. ಆದರೆ ಸರಿಯಾದ ಆಹಾರ ಪದ್ಧತಿ, ಸರಿಯಾದ ಕ್ರಮದಲ್ಲಿ ತಿಂದರೆ ಮನಸ್ಸು ಶಾಂತವಾಗಿರುತ್ತೆ, ಚಿತ್ತ ಸ್ಪಷ್ಟವಾಗುತ್ತೆ, ಪ್ರಾಣ ಉಸಿರಾಟ ಸುಲಭವಾಗಿ ಹರಿಯುತ್ತೆ, ಚಕ್ರಗಳು ಬೇಗ ಬ್ಯಾಲೆನ್ಸ್ ಆಗ್ತವೆ. ನಾನು ಆಲ್ರೆಡಿ ಹಿಂದಿನ ವಿಡಿಯೋಗಳಲ್ಲಿ ಹೇಳಿದ್ದೆ, ನಮ್ಮ ಮನಸ್ಸಿಗೂ ಗಟ್ ಅಂದರೆ ಜಠರಕ್ಕೂ ನೇರ ಸಂಬಂಧ ಇದೆ ಅಂತ. ಈ ಜರ್ನಿಗೆ ಸಹಾಯಕವಾಗುವ ಕೆಲವೊಂದು ವೆಜಿಟೇಬಲ್ ಬಗ್ಗೆ ಮಾತಾಡೋಣ. ಆಹಾರದ ತತ್ವ ಹೇಗಿರಬೇಕು ಅಂದರೆ, ಲೈಟ್ ಮತ್ತು ಡೈಜೆಸ್ಟ್ ಆಗುವಂತಹ ಆಹಾರ, ಸಾಧ್ಯವಾದಷ್ಟು ಸಹಜ, ನೈಸರ್ಗಿಕ ಮತ್ತು ಕಡಿಮೆ ಮಸಾಲೆಯದ್ದಾಗಿರಬೇಕು. ಪ್ರಾಣಶಕ್ತಿ ಜಾಸ್ತಿ ಇರುವ ಆಹಾರ, ನೈಸರ್ಗಿಕ ತರಕಾರಿಗಳು, ಹಣ್ಣುಗಳು, ಹಸಿರು ಸೊಪ್ಪು, ಅವುಗಳಲ್ಲಿ ಲೈಫ್ ಫೋರ್ಸ್ ಎನರ್ಜಿ ಹೆಚ್ಚಿರುತ್ತೆ. ಮನಸ್ಸಿಗೆ ಶಾಂತಿ ಕೊಡುವ ಆಹಾರಗಳು. ಕುಂಡಲಿನಿ ಜರ್ನಿಯಲ್ಲಿ ಮನಸ್ಸಿನ ಶಾಂತಿ ಮುಖ್ಯ ಆಗುತ್ತೆ. ಹೀಗೆ ಯಾವ ತರಕಾರಿ ಅಥವಾ ಸೊಪ್ಪು ಈ ಜರ್ನಿಗೆ ಪೂರಕ ಅಂತ ನೋಡಿದರೆ, ಆ್ಯಶ್ ಗಾರ್ಡ್, ಬೂದುಗುಂಬಳಕಾಯಿ ಕೇಳಿರ್ಬೋದು ನೀವು, ಅಥವಾ ಯೂಸ್ ಮಾಡಿ ಗೊತ್ತಿರೋರು ಗೊತ್ತಿರುತ್ತೆ. ಇದು ಲಿಟ್ರಲಿ ಕುಂಡಲಿನಿ ಜರ್ನಿಗೆ ಸೂಪರ್ ಫುಡ್ ಅಂತ ಹೇಳ್ಬೋದು. ಕುಂಡಲಿನಿ ಯೋಗ ಕೂಷ್ಮಾಂಡವನ್ನು ಅಂದರೆ ಬೂದುಗುಂಬಳಕಾಯಿಯನ್ನು ಸರ್ವೋತ್ತಮ ತರಕಾರಿ ಅಂತ ಕರೆದಿದ್ದಾರೆ. ಈ ಬೂದುಗುಂಬಳಕಾಯಿ ಚಂದ್ರನ ಎನರ್ಜಿಯನ್ನು ಕ್ಯಾರಿ ಮಾಡುತ್ತೆ. ಇದು ಬಾಡಿಯನ್ನು ಕೂಲಾಗಿ ಇಡೋಕ್ಕೆ ಹೆಲ್ಪ್ ಆಗುತ್ತೆ. ಕುಂಡಲಿನಿ ಜಾಗೃತಿ ಅಥವಾ ಎನರ್ಜಿ ರೈಸ್ ಆದಾಗ ತಲೆಯೊಳಗಡೆ ಹೀಟು, ಆಜ್ಞಾಚಕ್ರದಲ್ಲಿ ತಾಪ, ಆಂಗ್ಸೈಟಿ, ರೆಸ್ಟ್ಲೆಸ್ನೆಸ್ಸು, ಓವರ್ ಥಿಂಕಿಂಗು ಇವು ಸಾಮಾನ್ಯ. ಆ್ಯಶ್ ಗಾರ್ಡು ದೇಹ, ಮನಸ್ಸಿನ ಹೀಟನ್ನು ತಣ್ಣಗಾಗಿಸುತ್ತಲ್ಲದೆ ಇದನ್ನು ಯೋಗಿಗಳು ಮೈಂಡ್ ಕೂಲರ್ ಅಂತ ಕರೆದಿದ್ದಾರೆ. ಯಾಕೆ ಇದನ್ನು ಈ ಥರ ಕರೀತಾರೆ ಅಂದರೆ, ಹೆಚ್ಚು ನೀರಿನ ಅಂಶ ಇದೆ ಇದರಲ್ಲಿ. 96% ಹೆಚ್ಚು ನ್ಯಾಚುರಲ್ ಮಿನರಲ್ ಮೆದುಳಿನ ಎಲೆಕ್ಟ್ರಿಕಲ್ ಆ್ಯಕ್ಟಿವಿಟಿಯನ್ನು ಕಾಮ್ ಆಗಿಸುತ್ತೆ. ಕುಂಡಲಿನಿ ಜರ್ನಿಯಲ್ಲಿ ಎನರ್ಜಿ ಫ್ಲೋ, ಸ್ಮೂತ್ನೆಸ್ ಅತ್ಯಂತ ಮುಖ್ಯ. ಬೂದುಗುಂಬಳಕಾಯಿ ಟಾಕ್ಸಿನನ್ನು ಹೊರಹಾಕುತ್ತೆ, ಇಂಟೆಸ್ಟೈನನ್ನು ಕ್ಲೀನ್ ಮಾಡುತ್ತೆ, ಲಿವರನ್ನು ಲೈಟ್ ಮಾಡುತ್ತೆ, ಬ್ಲಡ್ ಪ್ಯೂರಿಫಿಕೇಷನ್ ಮಾಡುತ್ತೆ. ಇದು ನಾಡಿಗಳಲ್ಲಿ ಪ್ರಾಣಶಕ್ತಿ ಸುಲಭವಾಗಿ ಹರಿಯಲು ಸಹಾಯ ಮಾಡುತ್ತೆ. ಯಾಕೆಂದರೆ ಕ್ಲೀನ್ ಬಾಡಿ, ಫ್ರೀ ಎನರ್ಜಿ ಫ್ಲೋ ಅಂತ. ಆಜ್ಞಾಚಕ್ರದಲ್ಲಿ ಕ್ಲಾರಿಟಿ ಬರುತ್ತೆ. ಬೂದುಗುಂಬಳಕಾಯಿ ಜ್ಯೂಸ್ ರೆಗ್ಯುಲರ್ ಆಗಿ ತಗೊಳ್ಳೋದ್ರಿಂದ ನೆನಪಿನ ಶಕ್ತಿ ಹೆಚ್ಚುವುದಲ್ಲದೆ ಮೈಂಡ್ ಫಾಗ್ ಕ್ಲಿಯರ್ ಆಗುತ್ತೆ. ಮೈಂಡ್ ಫಾಗ್ ಅಂದರೆ ಒಂಥರ ಏನು ಡಿಸಿಷನ್ ಎಲ್ಲ ತಗೊಳಕ್ಕಾಗದೇ ಇರೋವಂಥ ಒಂದು ಸ್ಟೇಟ್ ಇರುತ್ತಲ್ಲ ಅದು. ಕಾನ್ಸಂಟ್ರೇಷನ್ ಹೆಚ್ಚಾಗುತ್ತೆ, ಇಂಟ್ಯೂಷನ್ ಹೆಚ್ಚಾಗುತ್ತೆ, ಧ್ಯಾನ ಡೀಪ್ ಆಗುತ್ತೆ, ಮೆಂಟಲ್ ಕ್ಲಾರಿಟಿ ಹೆಚ್ಚಾಗಿ ಆಜ್ಞಾಚಕ್ರಕ್ಕೆ ಬರುವ ಸಿಗ್ನಲ್ ಕ್ಲೀನ್ ಆಗುತ್ತೆ. ಕುಂಡಲಿನಿ ಎನರ್ಜಿ ಬ್ಯಾಲೆನ್ಸ್ ಆಗುವ ಸಂದರ್ಭದಲ್ಲಿ ನರ್ವ್ ಸಿಸ್ಟಮ್ ಓವರ್ ಸ್ಟಿಮ್ಯುಲೇಟ್ ಆಗಬಹುದು. ಬೂದುಗುಂಬಳಕಾಯಿಯಲ್ಲಿ ನ್ಯಾಚುರಲ್ ಆಗಿ ಔಷಧೀಯ ಗುಣ ಅಂದರೆ
ತಣ್ಣಗಾಗಿಸುವ ಗುಣ, ಹಾಗೆ ಉರಿಯೂತ ನಿವಾರಕ ಅಂತಲೂ ಹೇಳ್ತಾರೆ ಇದನ್ನು. ನ್ಯೂರೋ ಬ್ಯಾಲೆನ್ಸಿಂಗ್ ಮಿನರಲ್ಸ್ ಕೂಡ ಇರೋದರಿಂದ ಓವರ್ ಆ್ಯಕ್ಟಿವ್ ನರ್ವ್ಸನ್ನು ಶಾಂತಗೊಳಿಸುತ್ತೆ ಇದು. ಹಾಗೆ ನಮ್ಮ ಸೌತ್ ಕೆನರಾ ಕಡೆ ಇದನ್ನು ಆಹಾರದಲ್ಲೂ ಉಪಯೋಗಿಸ್ತಾರೆ. ಅಂದರೆ ಸಾಂಬಾರು, ಪಲ್ಯ, ಮಜ್ಜಿಗೆ ಹುಳಿ ಅಂತೇಳಿ ಆ ಕಡೆ ಮಾಡ್ತಾರೆ. ಇಲ್ಲಿ ಬೆಂಗಳೂರಲ್ಲಿ ಅಷ್ಟು ಯೂಸ್ ಮಾಡೋದು ಅಂತ ನನಗೆ ಗೊತ್ತಿಲ್ಲ, ಎಲ್ಲ ಮಾಡ್ತಾರೋ ಇಲ್ವೋ ಅಂತ. ಈ ಆಯುಧ ಪೂಜೆಯಲ್ಲಿ ದೃಷ್ಟಿ ತೆಗೆಯೋದಕ್ಕೋಸ್ಕರ ಯೂಸ್ ಮಾಡೋದನ್ನು ನೋಡಿದ್ದೀನಿ ತುಂಬ ಕಡೆ. ಇನ್ನು ಇದರ ಜ್ಯೂಸನ್ನು ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ತಗೊಳ್ಳೋದು ಒಳ್ಳೆಯದು. ಸ್ವಲ್ಪ ಮೈಲ್ಡಾಗಿ ಸಾಲ್ಟ್ ಅಥವಾ ಪೆಪ್ಪರನ್ನು ಹಾಕ್ಬೋದು. ಮತ್ತು ಇದರಲ್ಲಿ ಈ ಎನರ್ಜಿಗೆ ಯೂಸ್ ಆಗುವಂತಹ ಎಷ್ಟು ಒಳ್ಳೊಳ್ಳೆ ಗುಣಗಳಿದೆ ಅಂತ ಹೇಳೋಕ್ಕೆ ಹೋದರೆ ಅದು ಒಂದು ವಿಡಿಯೋ ಸಾಕಾಗಲ್ಲ. ಮತ್ತು ಇದನ್ನು ಯಾರು ಯೂಸ್ ಮಾಡಬಾರ್ದು ಅಂತ ನೋಡಿದರೆ, ಸಿವಿಯರ್ ಅಸ್ತಮಾ ಇರುವವರು, ವೆರಿ ಲೋ ಬಿ ಪಿ ಇರೋರು, ಸಿವಿಯರ್ ಕೋಲ್ಡ್ ಇರೋರು ಮತ್ತು ಕಫ ಜಾಸ್ತಿ ಇರೋರು ತಗೋಬಾರ್ದು. ಎಂಟಿ ಸ್ಟಮಕ್ ಅಂದರೆ ಖಾಲಿ ಹೊಟ್ಟೆಯಲ್ಲಿ ಜ್ಯೂಸ್ ತಗೊಳ್ಳೋದು ಅದ್ಭುತ ರಿಸಲ್ಟ್ ಕೊಡುತ್ತೆ. ಇನ್ನೊಂದು ಸೊಪ್ಪು ಪಾಲಕ್ ಸೊಪ್ಪು. ಇದು ದೇಹಕ್ಕೆ ಹೈ ಪ್ರಾಣಿಕ್ ಎನರ್ಜಿಯನ್ನು ಕೊಡುತ್ತೆ. ಹಾರ್ಟ್ ಚಕ್ರ ಅಥವಾ ಅನಾಹತ ಚಕ್ರಕ್ಕೆ ಸಹಾಯಕ. ಮೂರನೇದು ನುಗ್ಗೆ ಸೊಪ್ಪು. ಇದರಲ್ಲಿ ಒಳ್ಳೆಯ ಐರನ್ ಕಂಟೆಂಟ್ ಇದ್ದು ಬ್ಲಡ್ ಪ್ಯೂರಿಫಿಕೇಷನ್ ಮಾಡಿ ನಾಡಿಗಳಲ್ಲಿ ಶಕ್ತಿ ಹರಿವಿಗೆ ಸಪೋರ್ಟ್ ಕೊಡುತ್ತೆ. ನಾಲ್ಕನೇದು ಬಾಟಲ್ ಗಾರ್ಡ್ ಅಥವಾ ಸೋರೆಕಾಯಿ. ಇದನ್ನು ಆಹಾರದಲ್ಲಿ ತಗೊಳ್ಳೋದ್ರಿಂದ ಡೈಜೆಷನ್ ಈಸಿಯಾಗಿ ಆಗುತ್ತೆ. ಇದು ಕೂಡ ಹೀಟ್ ಕಡಿಮೆ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಮತ್ತು ಕುಕ್ಕುಂಬರ್, ಇದು ಕೂಡ ಬಾಡಿಯನ್ನು ಹೈಡ್ರೇಷನ್ ಹೆಚ್ಚಿಸೋದಲ್ಲದೆ ಇದು ಕೂಡ ಬಾಡಿ ಹೀಟನ್ನು ಕಂಟ್ರೋಲ್ ಮಾಡುವ ಗುಣ ಕೂಡ ಹೊಂದಿದೆ. ಕ್ಯಾರೆಟ್, ಬೀಟ್ರೂಟ್ ಹಾಗೂ ಸಿಹಿಗೆಣಸು ಇದು ಗ್ರೌಂಡಿಂಗ್ ಎನರ್ಜಿ ಇರುವ ಆಹಾರ. ಇದರಿಂದ ರೂಟ್ ಚಕ್ರ ಬ್ಯಾಲೆನ್ಸ್ ಆಗಿ ಸ್ಟೆಬಿಲೈಸ್ ಆಗುತ್ತೆ. ಯಾವ ಫುಡ್ಡನ್ನು ಅವಾಯ್ಡ್ ಮಾಡಬೇಕು ಅಂತ ನೋಡಿದ್ರೆ, ಜಾಸ್ತಿ ಖಾರ, ಸ್ಪೈಸಿ ಫುಡ್ಡು, ಆನಿಯನ್, ಗಾರ್ಲಿಕ್ ಹೆಚ್ಚು ಯೂಸ್ ಮಾಡಬಾರ್ದು. ಕರಿದ ಪದಾರ್ಥಗಳು, ಹೆವಿ ನಾನ್ ವೆಜ್ಜು, ಆಲ್ಕೋಹಾಲ್ ಕನ್ಸಂಪ್ಷನ್ನು ಮತ್ತು ಪ್ಯಾಕೆಟ್ ಫುಡ್ಗಳು. ಈ ಥರ ಎನರ್ಜಿ ಫ್ಲೋವನ್ನು ಸ್ಲೋ ಮಾಡುತ್ತೆ ಅಥವಾ ಎನರ್ಜಿಯನ್ನು ಇಂಬ್ಯಾಲೆನ್ಸ್ ಆಗುತ್ತೆ ಇದರಿಂದ. ಬೆಳಿಗ್ಗೆ ಬೂದುಗುಂಬಳ ಜ್ಯೂಸನ್ನು ತಗೊಳ್ಳೋದು, ಮಧ್ಯಾಹ್ನ ಫ್ರೂಟು ಅಥವಾ ಸ್ವಲ್ಪ ಸ್ಟೀಮ್ಡ್ ವೆಜ್ಜೀಸು, ಅನ್ನ ಈ ಥರ ತಗೋಬೋದು. ರಾತ್ರಿ ಲೈಟ್ ಸೂಪ್ ಅಥವಾ ಸ್ಟೀಮ್ಡ್ ವೆಜಿಟೇಬಲ್ ಈ ಥರ ತಗೋಬಹುದು. ಮತ್ತು ದಿನ ಇಡೀ ಸ್ವಲ್ಪ ವಾರ್ಮ್ ವಾಟರನ್ನು ತಗೊಳ್ಳೋದು ಒಳ್ಳೆಯದು. ಹಾಗೆ ಸ್ವಲ್ಪ ಹೊಟ್ಟೆಗೆ ಸಂಬಂಧಪಟ್ಟ ಇಶ್ಯೂಸ್ ಅಂದರೆ ಡೈಜೆಷನ್ ಪ್ರಾಬ್ಲಮ್ಸು ಅಥವಾ ಬ್ಲೋಟಿಂಗ್ ಈ ಥರ ಸಮಸ್ಯೆ ಇರುವವರು ಫಸ್ಟು ಗಟ್ಟನ್ನು ಕ್ಲೀನಾಗಿ ಇಟ್ಕೋಬೇಕು. ಇದರಿಂದ ನಮ್ಮ ಜರ್ನಿ ಈಸಿ ಆಗುತ್ತೆ. ಇದಕ್ಕೆ ಬೆಟ್ಟದ ನೆಲ್ಲಿಕಾಯಿ ಹಾಗೂ ಇನ್ನೂ ಒಂದು 2-3 ಐಟಮ್ ಹಾಕಿರುವಂಥ ಒಂದು ಪೌಡರ್ ಬರುತ್ತೆ, ತ್ರಿಫಲಾ ಚೂರ್ಣ ಅಂತ. ಅದನ್ನು ರಾತ್ರಿ ಊಟ ಆದಮೇಲೆ ಸ್ವಲ್ಪ ಬಿಸಿನೀರಿಗೆ ಹಾಕ್ಕೊಂಡು ಕುಡಿಯೋದ್ರಿಂದ ಗಟ್ಟು ಕ್ಲೀನ್ ಆಗುತ್ತೆ ಮತ್ತು ಈ ಜರ್ನಿಗೆ ಹೆಲ್ಪ್ ಆಗುತ್ತೆ. ಸರಿಯಾದ ತರಕಾರಿಗಳು ಮತ್ತು ಸಾತ್ವಿಕ ಆಹಾರ ನಮ್ಮ ಕುಂಡಲಿನಿ ಜರ್ನಿಯನ್ನು ಸುರಕ್ಷಿತವಾಗಿ ಸಮತೋಲನದಿಂದ ಮತ್ತು ಹೆಚ್ಚಿನ ಕ್ಲಾರಿಟಿ ಜೊತೆ ಮುಂದಕ್ಕೆ ಕರೆದೊಯ್ಯುತ್ತೆ. ಫುಡ್ ಈಸ್ ಎನರ್ಜಿ ಪ್ರಜ್ಞೆಯಾಗಿ ಬದಲಾಗುತ್ತೆ. ಪ್ರಜ್ಞೆಯಿಂದ ಈ ಜರ್ನಿಯಲ್ಲಿ ಮುಂದುವರಿಯಿರಿ. ತಾಮಸ ಆಹಾರವನ್ನು ಸೇವಿಸೋದ್ರಿಂದ ಮನಸ್ಸು ಕಾನ್ಸಂಟ್ರೇಟ್ ಮಾಡೋಕ್ಕೆ ಕಷ್ಟ ಆಗುತ್ತೆ, ಬೇಡದ ವಿಚಾರಕ್ಕೆ ತಲೆ ಓಡುತ್ತೆ. ಸೊ ತಾಮಸಿಕ ಆಹಾರವನ್ನು ತ್ಯಜಿಸಿ ಸಾತ್ವಿಕ ಆಹಾರವನ್ನು ಸೇವಿಸುತ್ತಾ ಈ ಜರ್ನಿಯಲ್ಲಿ ಮುಂದುವರಿಯಿರಿ. ಆ ತಾಯಿಯ ಕೃಪೆ ನಿಮ್ಮೆಲ್ಲರ ಮೇಲೆ ಇರಲಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.